ಹಾಯ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಬಂದರೆ ಇವಳೇ ಆಟ ಆಡ್ತಾವಳೆ. ಆಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸ್ವಲ್ಪ ಹೊರಗೆ ಹೋಗೋದಿದೆ, ಹಾಗಾಗಿ ಇವಾಗ ರೆಡಿ ಆಗ್ತೀನಿ. ರೆಡಿ ಆಗ್ತೀನಿ ಅಂತ ಹೇಳಿ ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಬ್ಯಾಂಕಿಗೆ ಹೋಗ್ತಿದ್ದೀನಿ. ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬೇಗ ಬರ್ತೀನಿ. ಬ್ಯಾಂಕ್ಗೆ ಹೋಗಿ ಬಂದಿರೋ ಕೆಲಸ ಮುಗಿಸಿ ಮತ್ತೆ ಮನೆ ಕಡೆ ಹೊರಟೆ. ಅಲ್ಲಿಂದ ಬಂದು ತುಂಬ ಹಸುವಾಗಿತ್ತು ಅಂತ ತಿಂಡಿ ತಿಂದೆ. ಈ ಹುಡುಗ ಯಾಕೆ ಹಿಂಗೆ ಆಡ್ತೈತೆ ಅಂದ್ಕೊಂಡಿದ್ದೀರಾ? ಇವನಿಗೆ ನಾಯಿ ಕಚ್ಚಿಬಿಟ್ಟಿದೆ, ಇದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತೇಳಿ ಹೀಗೆ ರೆಡಿ ಆದೆ. ಹೇಗೆ ಕಾಣ್ತಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ನನ್ನ ತಮ್ಮ ಕ್ಯಾಮ್ರಾ ಮುಂದೆ ಹೀಗೆ ನಾಟಕ ಮಾಡ್ತಾ ಇದ್ವಿ. ಆಮೇಲೆ ಬಸ್ ಹತ್ಕೊಂಡು ಹಾಸ್ಪಿಟಲ್ಗಂತೇಳಿ ಹೊರಟ್ವಿ. ಹೋಗಿ ಇವನಿಗೆ ಇಂಜೆಕ್ಷನ್ ಮಾಡಿಸಿ ಟೈಮ್ ಇತ್ತು ಅಂತೇಳಿ ಬಟ್ಟೆ ಶಾಪಿಗೆ ಹೋಗೋಣ ಅಂತೇಳಿ ಹೋದರೆ ಅಲ್ಲಿರೋ ಬಟ್ಟೆ ಇಷ್ಟ ಆಗೋಗ್ಬಿಡ್ಬೇಕಾ ನನಗೆ. ಇಷ್ಟ ಆದಮೇಲೆ ಬಿಡ್ತೀವ, ಹೋಗಿ ತೊಗೊಂಡೇ ಬಿಟ್ಟೆ. ಇವರಿಬ್ಬರು ರೋಡಲ್ಲೇ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತ ನೋಡಿದರೆ ಈ ಕಾರ್ ನಂಗೆ ಬೇಕು, ಈ ಕಾರ್ ನಂಗೆ ಬೇಕು ಅಂತೇಳಿ. ಹೋಗಲಿ ಬಿಡಿ, ಈ ಹುಡುಗ ಏನು ಚಿಕ್ಕ ಹುಡುಗ, ಹಾಗಾಗಿ ಈ ಕಾರ್ ನಂಗೆ ಬೇಕು ಅಂತ ಕೇಳಿದ್ರಲ್ಲಿ ಅರ್ಥ ಇದೆ. ಈ ನನ್ನ ಫ್ರೆಂಡು 7 ಅಡಿ 8 ಅಡಿ ಏನೋ ಇದ್ದಾನೆ. ಈ ಹುಡ್ಗಂಗೂ ಕಾರ್ ಬೇಕಂತೆ. ಪಾಪ ಕೊನೆಗೂ ಏನೋ ಮಾಡಿ 2 ಕಾರ್ ಕೊಟ್ಟ. ಅವನು ಅದನ್ನೇ ಇಟ್ಕೊಂಡು ಖುಷಿ ಪಡ್ತಾ ಇದ್ದಾನೆ. Relax and take notes while I take totes of the marijuana smoke. Oh, you wanna choke? Gun smoke. Biggie smoke for mayor, the rap slayer. ದೇವ್ರು ಯಾಕೋ ನನಗೆ ತುಂಬ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತು. ಹಾಗಾಗಿ ನಾನೊಂದು ಬುಕ್ ಓದೋಣ ಅಂತ ಅನ್ಕೋತಿದ್ದೆ. ಅವಾಗ ನನ್ನ ಫ್ರೆಂಡ್ ಒಂದು ಬುಕ್ ಸಜೆಸ್ಟ್ ಮಾಡ್ದ. ಯಾವ್ದು ಗೊತ್ತಾ? ಹೇಳಿ ಹೋಗು ಕಾರಣ. ಬುಕ್ ತಗೊಂಡು ಬರುವಾಗ ಅಲ್ಲೊಂದು ಹೊಸ ಕೇಕ್ ಶಾಪ್ ಓಪನ್ ಆಗಿತ್ತು. ಚೆನ್ನಾಗಿರುತ್ತೆ ಅಂತೇಳಿ ಹೋಗಿ 2 ಕೇಕ್ಗಳನ್ನ ತಗೊಂಡು ತಿಂದು ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ತಿಂದು ನಾನು ಮನೆಗೆ ಹೊರಟೆ.